event C tosses results in first head and first tail. 3 events are given. Find whether A, B, C are independent event or not. Check or find whether A, B, C. Check whether A, B, C event or check whether A, B, C event are independent or not. Check whether set A, B, C are independent or not. It is some of the unique problem. The unique, why I am telling unique in the sense, they are asking to check whether event A, B, C are independent or not. When we call a set A, B, C is independent or not, for that we have a formula. ಅದಕ್ಕೊಂದು ಟೆಕ್ನಿಕ್ ಇದೆ. ಯಾವಾಗ ನಾವು A, B, C event ಅನ್ನ ಇಂಡಿಪೆಂಡೆಂಟ್ ಹೇಳಬೇಕು ಅಥವಾ ಇಂಡಿಪೆಂಡೆಂಟ್ ಹೇಳಬಾರದು ಅಂತ. Right? Now I will give a brief. I won't do complete problem. Just I will give the brief. How to check whether the event A, B, C are independent or not. ಅದನ್ನ ಅಲ್ವಾ ಅವ್ನು ಫೈಂಡ್ ಔಟ್ ಮಾಡಕ್ ಹೇಳ್ತಾ ಇರೋದು. A, B, C ಇಂಡಿಪೆಂಡೆಂಟ್ ಹೌದೋ ಅಲ್ವಾ ಅಂತ. ಹೆಂಗ್ ಚೆಕ್ ಮಾಡಬೇಕು A, B, C ಇಂಡಿಪೆಂಡೆಂಟ್ ಹೌದೋ ಅಲ್ವಾ ಅಂತ? ಅದಕ್ಕೊಂದು ಟೆಕ್ನಿಕ್ ಇದೆ. ಏನ್ ಟೆಕ್ನಿಕ್ ಅಂದ್ರೆ probability of, ಬರ್ಕೋಬೇಡಿ, ಜಸ್ಟ್ ಹಾಗೆ ಅಬ್ಸರ್ವ್ ಮಾಡಿ. probability of A intersection B intersection C equals probability of A into probability of B into probability of C. Right? Probability of A intersection B intersection C equals probability of A into probability of B into probability of C. Andre left hand side aliro value right hand side aliro value ge equal ಆದ್ರೆ ಇದ್ರ ವ್ಯಾಲ್ಯೂ ಈಕ್ವಲ್ ಆದ್ರೆ ನಾವೇನ್ ಹೇಳ್ಬೋದು, ದ ಈವೆಂಟ್ಸ್ A, B, C ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಯಾವಾಗ ನಾವು A, B, C ನ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು, ಇದ್ರ ವ್ಯಾಲ್ಯೂ ಮತ್ತೆ ಇದ್ರ ವ್ಯಾಲ್ಯೂ ಎರಡು ಏನಾಗಿರ್ಬೇಕು, ಸೇಮ್ ಇದ್ರೆ ನಾವೇನ್ ಹೇಳ್ಬೋದು A, B, C ಆರ್ ಇಂಡಿಪೆಂಡೆಂಟ್, ಅದರ್ವೈಸ್ ನಾಟ್ ಇಂಡಿಪೆಂಡೆಂಟ್. ಹಾಗಾದ್ರೆ ಏನ್ ಮಾಡ್ಬೇಕು ನಾವು, ಫಸ್ಟ್ ಪ್ರೊಬಾಬಿಲಿಟಿ ಆಫ್ A ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೊಬಾಬಿಲಿಟಿ ಆಫ್ B ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೊಬಾಬಿಲಿಟಿ ಆಫ್ C ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೊಬಾಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ C ಕ್ಯಾಲ್ಕುಲೇಟ್ ಮಾಡಬೇಕು. ಇದರ ವ್ಯಾಲ್ಯೂ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಎರಡು ಸೇಮ್ ಬಂದ್ರೆ ಏನಂತ ಹೇಳ್ಬೋದು, ಈವೆಂಟ್ A, B, C ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಓಕೆ, ನಾವು ಏನ್ ಫೈಂಡ್ ಔಟ್ ಮಾಡಬೇಕು, ಪ್ರೊಬಾಬಿಲಿಟಿ ಆಫ್ A ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೊಬಾಬಿಲಿಟಿ ಆಫ್ A ಏನಾಗುತ್ತೆ ನೋಡಿ, ಫಸ್ಟ್ ಟಾಸಸ್ ಈಸ್ ಹೆಡ್ ಅಂತ ಕೊಟ್ಟಿದ್ದಾನೆ. ಪ್ರೊಬಾಬಿಲಿಟಿ ಆಫ್ B ಏನಾಗುತ್ತೆ, ಸೆಕೆಂಡ್ ಟಾಸಸ್ ಈಸ್ ಟೈಲ್ ಅಂತ ಕೊಟ್ಟಿದ್ದಾನೆ. ಪ್ರೊಬಾಬಿಲಿಟಿ ಆಫ್ C ಏನಾಗುತ್ತೆ, ಫಸ್ಟ್ ಹೆಡ್ ಅಂಡ್ ಫಸ್ಟ್ ಟೈಲ್. ರೈಟ್, ನಾನು ಏನ್ ಮಾಡ್ತೀನಿ ಈಗ, ಪ್ರೊಬಾಬಿಲಿಟಿ ಆಫ್ A, ಪ್ರೊಬಾಬಿಲಿಟಿ ಆಫ್ B, ಪ್ರೊಬಾಬಿಲಿಟಿ ಆಫ್ C ಬರೀತೀನಿ. ಕರೆಕ್ಟ್ ಆಗಿ ಗಮನಿಸ್ತೀರಾ, ಪ್ರೊಬಾಬಿಲಿಟಿ ಆಫ್ A ಬರೀತೀನಿ. ಅವನು ಏನ್ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ, ಈವೆಂಟ್ A ಕೊಟ್ಟಿದ್ದಾನೆ, ಪ್ರೊಬಾಬಿಲಿಟಿ ಆಫ್ A ನೀವು ಫೈಂಡ್ ಔಟ್ ಮಾಡಬೇಕು. ಈವೆಂಟ್ B ಅವನ್ ಕೊಟ್ಟಿದ್ದಾನೆ, ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೊಬಾಬಿಲಿಟಿ ಆಫ್ B ಕ್ಯಾಲ್ಕುಲೇಟ್ ಮಾಡಬೇಕು. ಈವೆಂಟ್ C ಅವನ್ ಕೊಟ್ಟಿದ್ದಾನೆ, ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೊಬಾಬಿಲಿಟಿ ಆಫ್ C ಕ್ಯಾಲ್ಕುಲೇಟ್. ಫಸ್ಟ್ ಪ್ರೊಬಾಬಿಲಿಟಿ ಆಫ್ A ಕ್ಯಾಲ್ಕುಲೇಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಗಮನಿಸಿ. ಫುಲ್ ಪ್ರಾಬ್ಲಮ್ ಮಾಡಕ್ ಆಗಲ್ಲ, ಜಸ್ಟ್ ಹಿಂಟ್ ಕೊಡ್ತೀನಿ, ನೀವು ಟ್ರೈ ಮಾಡಿ. ಸೊಲ್ಯೂಷನ್ ಐ ವಿಲ್ ಗಿವ್ ಯು. ರೈಟ್, ಸೊ ಪುಟ್ ಅ ಒನ್ ಸೆಂಟೆನ್ಸ್ ದಟ್ in the above problem, put a one sentence in the above problem, event A, B, C are independent. In the above problem, event A, B, C are independent. In the above problem, A, B, C are independent if and only if these two are equal. Take down this one. If and only if probability of A intersection B intersection C equals probability of A into probability of B into probability of C. First ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಇದನ್ನ ಮಾಡೋಣ. ಎರಡು ಈಕ್ವಲ್ ಇದ್ರೆ ಇಂಡಿಪೆಂಡೆಂಟ್, ಇಲ್ಲ ಅಂದ್ರೆ ನಾಟ್. ಓಕೆ, now first I will write probability of A. ಈಸಿ ಇದೆ, ಏನು ಇಲ್ಲ, ಕರೆಕ್ಟ್ ಆಗಿ ಗಮನಿಸಬೇಕಷ್ಟೇ. ಪ್ರೊಬಾಬಿಲಿಟಿ ಆಫ್ ಏನ ಈ ತರ ಬರೀಬಹುದಾ ನೋಡಿ,
ಫಸ್ಟ್ ಟಾಸಸ್ ಈಸ್ ಹೆಡ್ ಅಂದ್ರೆ ಮೊದಲನೇ ಸಲಿ ಟಾಸ್ ಮಾಡಿದಾಗಲೇ ಹೆಡ್ ಬರಬೇಕು. ಹೇಗ್ ಬರಿಬಹುದು? ಎಷ್ಟು ಸಲಿ ಕಾಯಿನ್ ಟಾಸ್ ಮಾಡಿದ್ದಾರೆ? ರೈಟ್, ಅದನ್ನ ಬರ್ಕೊಂಡಿದ್ದೀರಾ? ಎಷ್ಟು ಸಲಿ ಕಾಯಿನ್ ಟಾಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡಿ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದೀನಾ? ಫೇರ್ ಕಾಯಿನ್ ಟ್ವೈಸ್ ಅಂತ ಇದೆ ಅಲ್ವಾ? ಟ್ವೈಸ್ ಅಂದ್ರೆ ಎಷ್ಟು ಸಲಿ ಟಾಸ್ ಮಾಡಿದ್ದಾರೆ? 2 ಸಲಿ ಟಾಸ್ ಮಾಡಿದ್ದಾರೆ. ಆ 2 ಸಲಿ ಟಾಸ್ ಮಾಡಿದ್ರಲ್ಲಿ ಮೊದಲನೇದು 2 times ಹೆಡ್ ಬರಬೇಕು. ರೈಟ್, ಬರೀತೀನಿ, ಕರೆಕ್ಟ್ ಗಮನಿಸಿ. ಹೆಡ್ ಅಲ್ವಾ? ಮೊದಲನೇ ಟಾಸ್ ಹೆಡ್ ಬರ್ಬೇಕಲ್ವಾ? ಅವನೇ ಕೊಟ್ಟಿಯ ನೋಡಿ. ಫಸ್ಟ್ ಟಾಸಸ್ ಇಸ್ ಹೆಡ್. ಹೆಡ್ ಬಂದ್ರೆ ಏನ್ ಬರುತ್ತೆ ನೆಕ್ಸ್ಟ್? ಟೈಲ್ ಅಲ್ವಾ? ಮೊದಲನೇ ಟಾಸ್ ಹೆಡ್ ಬರ್ಬೇಕಷ್ಟೇ. ಎರಡನೇ ಇನ್ನೇನಾಗಿರಕ್ಕೆ ಸಾಧ್ಯ? ಟೈಲ್. ಕಾಂಬಿನೇಷನ್ ಏನು? ನೆಕ್ಸ್ಟ್ ಕಾಂಬಿನೇಷನ್ what a next combination? Next 2 heads. ಮೊದಲನೇ ಟಾಸ್ ಹೆಡ್ ಬರ್ಬೇಕಲ್ವಾ? ಎರಡನೇ ಟೈಲ್ ಬರ್ಬೋದು. ನೆಕ್ಸ್ಟ್ ಇನ್ನೊಂದು, ಮೊದಲನೇ ಟಾಸ್ ಹೆಡ್ ಬರ್ಲೇಬೇಕು, ಅವನೇ ಕೊಟ್ಟಿದ್ದಾನೆ ಫಸ್ಟ್ ಟಾಸ್ ಇಸ್ ಹೆಡ್ ಅಂತ. ಎರಡನೇದು ಇನ್ನೇನಾಗುತ್ತೆ ಸರ್? ಇನ್ನೊಂದು ಕಾಂಬಿನೇಷನ್ ಏನು? 2 ಹೆಡ್ ಅಲ್ವಾ? ಕರೆಕ್ಟಾ? ಪ್ರೊಬಾಬಿಲಿಟಿ ಆಫ್ ಎ ಕರೆಕ್ಟ್ ಗಮನಿಸಿ. ವಾಟ್ ಯು ಮೀನ್ ಬೈ ಎ? ಫಸ್ಟ್ ಟಾಸಸ್ ಇಸ್ ಹೆಡ್. ಮೊದಲನೇ ಟಾಸ್ ಹೆಡ್ ಬರ್ಬೇಕು. ಇಲ್ಲೂ ಹೆಡ್ ಇದೆಯಾ? ಇಲ್ಲೂ ಹೆಡ್ ಇದೆ ಅಲ್ವಾ? ಮೊದಲನೇ ಟಾಸ್ ಹೆಡ್ ಅಲ್ವಾ? ಮೊದಲನೇ ಟಾಸ್ ಹೆಡ್ ಅಂದ್ರೆ ಉಳಿದಿದ್ದು ಏನಾಗಿರುತ್ತೆ? ಟೈಲ್ ಇರುತ್ತೆ. ಇಲ್ಲಿ ಇನ್ನೊಂದು ಹೆಡ್ ಆಗಿದೆ. ದಟ್ ಈಸ್ ವಾಟ್ ಪ್ರೊಬಾಬಿಲಿಟಿ ಆಫ್ ಬಿ ಬರೆಯೋಣ. ವಾಟ್ ಇಸ್ ಬಿ? ಸೆಕೆಂಡ್ ಟಾಸಸ್ ಇಸ್ ಟೈಲ್. ಹೀಗೆ ಬರಿಬೋದು ನೋಡಿ. ಸೆಕೆಂಡ್ ಟಾಸಸ್ ಇಸ್ ಟೈಲ್ ಅಂದ್ರೆ ಎರಡನೇ ಟಾಸ್ ಟೈಲ್ ಬರಬೇಕು. ಮೊದಲನೇದು ಏನಾಗಿರುತ್ತೆ? ಹೆಡ್ ಅಲ್ವಾ? ಇದೊಂದು ಕಾಂಬಿನೇಷನ್ ಅಲ್ವಾ? ಎರಡನೇ ಟಾಸ್ ಟೈಲ್ ಆಗಿರ್ಬೇಕು, ಮೊದಲನೇದು ಹೆಡ್ ಆಗಿರುತ್ತೆ. ಇನ್ನೊಂದೇನು? ಇನ್ನೊಂದಲ್ಲ ಅಷ್ಟೇ, ಎರಡನೇ ಟಾಸ್ ಟೈಲ್ ಆಗಿರ್ಬೇಕು, ಮೊದಲನೇದು ಇದೇನಾಗಿರಕ್ ಸಾಧ್ಯ? ಟೈಲ್. ಕರೆಕ್ಟಾ? ನೋಡಿ, ಮೊದಲನೇ ಟಾಸ್, ಎರಡನೇ ಟಾಸ್ ಏನಾಗಿದೆ? ಟೈಲ್. ಸೆಕೆಂಡ್ ಟಾಸ್ ಇಸ್ ಟೈಲ್ ಅಲ್ವಾ ಬಿ ಅಂದ್ರೆ? ಸೊ ಎರಡನೇ ಟಾಸ್ ಏನಾಗ್ಬೇಕು? ಟೈಲ್ ಬರ್ಬೇಕು. ಉಳಿದ ಏನ್ ಕಾಂಬಿನೇಷನ್ ಆಗುತ್ತೆ? ಹೆಡ್ ಅಂಡ್ ಟೈಲ್. ಮೊದಲನೇದಲ್ಲೂ ಅಷ್ಟೇ, ಮೊದಲನೇ ಟಾಸ್ ಏನ್ ಬರ್ಬೇಕು? ಹೆಡ್. ಎರಡನೇದು ಏನಾಗಿರ್ಬೋದು? ಟೈಲ್ ಅಥವಾ ಹೆಡ್. ಪ್ರೊಬಾಬಿಲಿಟಿ ಆಫ್ ಸಿ ಬರಿಬಹುದಾ? ವಾಟ್ ಇಸ್ ಪ್ರೊಬಾಬಿಲಿಟಿ ಆಫ್ ಸಿ? ಫಸ್ಟ್ ಹೆಡ್ ಅಂಡ್ ಫಸ್ಟ್ ಟೈಲ್. ಮೊದಲಿಗೆ ಹೆಡ್ ಬರ್ಬೇಕು. ಫಸ್ಟ್ ಹೆಡ್ ಅಂಡ್ ಫಸ್ಟ್ ಟೈಲ್. ಮೊದಲಿಗೆ ಹೆಡ್ ಬರ್ಬೇಕು. ಇಲ್ಲಿ ಮೊದಲಿಗೆ ಹೆಡ್ ಬಂದ್ರೆ ಉಳಿದ ಎರಡನೇದು ಏನಾಗಿರುತ್ತೆ? ಟೈಲ್ ಅಲ್ವಾ? ಫಸ್ಟ್ ಹೆಡ್ ಅಂಡ್ ಫಸ್ಟ್ ಟೈಲ್. ಮೊದಲನೇ ಟೈಲ್ ಅಂದ್ರೆ ಉಳಿದಿದ್ದು ಏನಾಗಿರುತ್ತೆ? ಹೆಡ್ ಟೈಲ್. ಉಳಿದಿದ್ದು ಏನಾಗಿರುತ್ತೆ? That is what? Head, sir. Head. Probability of C is head tail. Innondu tail head alva. Correct gamnasi. C is what? Tosses results in a first head. First head bandidya? First tail. First tail bandidya? First head ಬರಬೇಕು, ಫಸ್ಟ್ ಟೈಲ್ ಬರಬೇಕು. ಬಂದಿದೆ ತಾನೆ? ಹೆಡ್ ಬಂದ್ಮೇಲೆ ಉಳಿದಿದ್ದೇನು? ಟೈಲ್. ಮೊದಲೇ ಟೈಲ್ ಬಂದ್ರೆ ಉಳಿದಿದ್ದೇನು? ಹೆಡ್. ಕರೆಕ್ಟ್? ಫಸ್ಟ್ ಟಾಸ್ ರಿಸಲ್ಟ್ಸ್ ಇನ್ ಎ ಫಸ್ಟ್ ಹೆಡ್ ಅಂಡ್ ಫಸ್ಟ್ ಟೈಲ್. ಓಕೆ, ಉಳಿದಿದ್ದು ಮಾಡ್ತೀರಾ ನೋಡೋಣ. ಸೊಲ್ಯೂಷನ್ ಕೊಟ್ಟಿರ್ತೀನಿ, ಮಾಡ್ತೀರಾ? ಸೊಲ್ಯೂಷನ್ ಕೊಟ್ಟಿರ್ತೀನಿ, ಉಳಿದಿದ್ದು ಮಾಡ್ತೀರಾ? ರೈಟ್? ಇಲ್ಲ ಅಬ್ಸರ್ವ್ ಮಾಡಿ. ಇದ್ರ ಪ್ರೊಬಾಬಿಲಿಟಿ ವ್ಯಾಲ್ಯೂ ಏನಾಗುತ್ತೆ? ಹಾಫ್ ಇಂಟು ಹಾಫ್ ಅಲ್ವಾ? ಹಾಫ್ ಇಂಟು ಹಾಫ್. ಇಲ್ಲಿ ಮತ್ತೆ ಹಾಫ್ ಇಂಟು ಕರೆಕ್ಟಾ? This is half, this is half. Half into half. Plus ಮಾಡ್ಬೋದಾ ಮಧ್ಯ? ಎರಡು ಕಂಬೈನ್ ಮಾಡ್ಬೇಕಲ್ವಾ? ಹಾಫ್ ಇಂಟು ಹಾಫ್ ಪ್ಲಸ್ ಹಾಫ್ ಇಂಟು ಹಾಫ್ ಎಷ್ಟು ಬರುತ್ತೆ ನೋಡಿ? 1/2 ಬರುತ್ತೆ.
ಇದನ್ನು ಅಷ್ಟೇ ಹಾಫ್ ಇಂಟು ಹಾಫ್ ಪ್ಲಸ್ ಹಾಫ್ ಇಂಟು ಹಾಫ್ ಬರೀಬಹುದಾ? ಅಲ್ಲೂ 1/2 ಬರುತ್ತೆ. ಇದು ಅಷ್ಟೇ ಹಾಫ್ ಇಂಟು ಹಾಫ್ ಪ್ಲಸ್ ಹಾಫ್ ಇಂಟು ಹಾಫ್. ಪ್ರೊಬಾಬಿಲಿಟಿ ಆಫ್ ಎ 1/2 ಬರುತ್ತೆ, ಪ್ರೊಬಾಬಿಲಿಟಿ ಆಫ್ ಬಿ ನು 1/2 ಬರುತ್ತೆ, ಪ್ರೊಬಾಬಿಲಿಟಿ ಆಫ್ ಸಿ ನು ಸಹ 1/2 ಬರುತ್ತೆ. ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಏನಾಗುತ್ತೆ? ಇವು ಮೂರಲ್ಲೂ ಕಾಮನ್ ಯಾವುದು? ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಮೂರು ಕಾಮನ್ ಇರೋದು ಯಾವ್ದಲ್ಲಿ ನೋಡೋಣ? ಹೆಡ್ ಅಂಡ್ ಟೈಲ್ ಅಲ್ವಾ? ಮೂರಲ್ಲೂ ಕಾಮನ್ ಇರೋ ಇವೆಂಟ್ ಯಾವುದು? ಹೆಡ್ ಟೈಲ್ ಅಲ್ವಾ? ಹೆಡ್ ಟೈಲ್ ಹೆಡ್ ಟೈಲ್. ಸೊ ಅಲ್ಲಿಗೆ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂ ಇಸ್ ಹೆಡ್ ಅಂಡ್ ಟೈಲ್ ಅಲ್ವಾ? ಮೂರಲ್ಲೂ ಕಾಮನ್ ಇದೆ ಅಲ್ವಾ? ನಾವು ಹೆಡ್ ಅಂಡ್ ಟೈಲ್ ಅಂದ್ರೆ ಪ್ರೊಬಾಬಿಲಿಟಿ ಏನ್ ಬರುತ್ತೆ? ಹಾಫ್ ಇಂಟು ಹಾಫ್ ಅಲ್ವಾ? ರೈಟ್. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಈಕ್ವಲ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ರೈಟ್, ದಿಸ್ ವ್ಯಾಲ್ಯೂ ವಿಲ್ ಗೆಟ್ ಹಾಫ್. ಪ್ರೊಬಾಬಿಲಿಟಿ ಆಫ್ ಬಿ ನು ಅಷ್ಟೇ ಹಾಫ್ ಸಿಗುತ್ತೆ, ಪ್ರೊಬಾಬಿಲಿಟಿ ಆಫ್ ಸಿ ನು ಅಷ್ಟೇ ಹಾಫ್ ಸಿಗುತ್ತೆ. ಓಕೆ, ಪ್ರೊಬಾಬಿಲಿಟಿ ಆಫ್ ಎ, ಪ್ರೊಬಾಬಿಲಿಟಿ ಆಫ್ ಬಿ, ಪ್ರೊಬಾಬಿಲಿಟಿ ಆಫ್ ಸಿ ಮೂರು ಸಿಕ್ತಲ್ವಾ? ನೆಕ್ಸ್ಟ್ ಏನು? ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಮಾಡಿ. ಮೂರರಲ್ಲಿ ಕಾಮನ್ ಇರೋದು ಯಾವುದು? ಹೆಡ್ ಅಂಡ್ ಟೈಲ್ ಅಲ್ವಾ? ಮೂರಲ್ಲೂ ಕಾಮನ್ ಇರೋದು ಹೆಡ್ ಅಂಡ್ ಟೈಲ್. ಹೆಡ್ ಅಂಡ್ ಟೈಲ್ ನ ಪ್ರೊಬಾಬಿಲಿಟಿ ಏನು? ಹಾಫ್ ಇಂಟು ಹಾಫ್ ಅಲ್ವಾ? ಶಾಲ್ ಐ ರಬ್ ದಿಸ್ ಒನ್? ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮಾಡ್ಬಿಡ್ತೀನಿ. ರೈಟ್, ಇಷ್ಟ ಆಗೋಗಿದೆ. ಕಂಪ್ಲೀಟ್ ದ ಪ್ರಾಬ್ಲಮ್ ಬೆಟರ್. ಐ ವಿಲ್ ಎಂಗೇಜ್ few minutes, that's it. ಬರ್ಕೋತೀರಾ? ದಿಸ್ ಒನ್ ಪ್ರೊಬಾಬಿಲಿಟಿ ಆಫ್ ಎ ಬರ್ಕೋತೀರಾ? ಹಾಫ್ ಇಂಟು ಹಾಫ್ ಪ್ಲಸ್ ಹಾಫ್ ಇಂಟು ಹಾಫ್. ಪ್ರೊಬಾಬಿಲಿಟಿ ಆಫ್ ಬಿ ಇಸ್ half into half plus half into half. Probability of C is half into half plus half into half. ಎಲ್ಲದು 1/2 ಬರುತ್ತೆ ಆನ್ಸರ್. Probability of A is 1/2, probability of B is 1/2, probability of C is 1/2. Now probability of A intersection B intersection C ಏನ್ ಬರುತ್ತೆ ನೋಡಿ. ಮೂರಲ್ಲೂ ಕಾಮನ್ ಇರೋ ಈವೆಂಟ್ ಯಾವುದು ಹೇಳಿ? ಹೆಡ್ ಅಂಡ್ ಟೈಲ್ ಅಲ್ವಾ? HT ಹೆಡ್ ಟೈಲ್ ಎರಡು ಮೂರಲ್ಲೂ ಕಾಮನ್ ಇದೆ ನೋಡಿ. ಇದ್ರ ಪ್ರೊಬಾಬಿಲಿಟಿ ಏನು? ಪ್ರೊಬಾಬಿಲಿಟಿ ಆಫ್ A intersection B intersection C equals half into half ಅಲ್ವಾ? Head for half, tail for half. What you will get? Probability of A intersection B intersection C equals 1/4 ಅಲ್ವಾ? ಇದರ ವ್ಯಾಲ್ಯೂ ಸಿಕ್ತಾ? ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂ ಇಸ್ 1/4. ಈಗ ಏನ್ ಮಾಡೋಣ? ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇದೆಯಾ ಚೆಕ್ ಮಾಡೋಣ. ಸೇಮ್ ಇದ್ರೆ ಇಂಡಿಪೆಂಡೆಂಟ್, ಇಲ್ಲ ಅಂದ್ರೆ ನಾಟ್ ಇಂಡಿಪೆಂಡೆಂಟ್. ಫಾರ್ಮುಲಾ ಬರೆಯೋಣ. ಯಾವಾಗ ನಾವು ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು? ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ಸ್ probability of A into probability of B into probability of. Correct? What is this value? Probability of A intersection B intersection value is 1/4 equals probability of A ಎಷ್ಟು? 1/2 ಅಲ್ವಾ? Probability of B ಎಷ್ಟು? What is probability? 1/4 is not equal to what? 1/2 into 1/2 into 1/2 ಎಷ್ಟು ಬರುತ್ತೆ? 1/2 into 1/2 into 1/2 does 1/. So 1/4 is not equal to 1/8. Therefore, in event A, B, C are not independent. Event A, B, C are not independent. Therefore, event A, B, C are not independent.
Therefore, independent A, B, C are not independent. Why it is not independent? Because left hand side is not equal to the right hand side. Probability of getting head is half. Probability of getting tail is half. Half into half is 1/4. Probability of A intersection B intersection C ಅಂದ್ರೆ ಮೂರಲ್ಲೂ ಕಾಮನ್ ಇರೋದು ನೋಡಿ. Probability of A, probability of B, probability ಮೂರಲ್ಲೂ ಕಾಮನ್ ಇರೋದು head ಮತ್ತೆ tail. Is it clear? Yes, sir. Okay. We'll continue next class. ಸ್ವಲ್ಪ ಹರಿಬರಿ ಅನ್ಸ್ತೀನಿ ಒಂದ್ಸಲಿ. ಫಾಸ್ಟ್ ಆಯ್ತಾ ಇದು ಗೊತ್ತಾಯ್ತಾ? Zaki understood? Spurti? Yes, sir. Understood. Okay. Yes, sir. Okay, thank you one and all for today's session. Morning someone are present, around 2 to 3 members. Second session they were absent. Right? Please inform me those who are present in the morning, I mean the first session, and they were absent in the second session. Please inform me. Okay? Inform ಮಾಡಿ ದಯವಿಟ್ಟು. ಮಾರ್ನಿಂಗ್ ಸೆಷನ್ ಪ್ರೆಸೆಂಟ್ ಇದ್ದಾರೆ 3 ಜನ. ಎರಡನೇ ಸೆಷನ್ ಅಲ್ಲಿ ಆಬ್ಸೆಂಟ್ ಇದ್ದಾರೆ 3 ಜನ. 20, 21, only 19 were present now. Inform me. If I could have find those members, it's not good. Okay, thank you. But today I'm a bit upset for your attendance. Only 19 were present. Keep on it as decreasing. I don't know why. Right? ಒಂದು ಕ್ಲಾಸಿಗೆ ನಾವು ತುಂಬಾ ಎಫರ್ಟ್ ಹಾಕ್ತೀವಿ. ರೈಟ್? ದಯವಿಟ್ಟು ಆ ಎಫರ್ಟಿಗಾದ್ರೂ ಬೆಲೆ ಕೊಡಿ. ಯಾರು ಬಂದಿಲ್ಲ ಅವರಿಗೆ ಹೇಳಕ್ ಪ್ರಯತ್ನ ಪಡಿ. ನನಗೆ ಇವತ್ತು ಈವ್ನಿಂಗ್ ಒಳಗೆ ಯಾರು ಆಬ್ಸೆಂಟ್ ಇದ್ರೋ ದಯವಿಟ್ಟು ಹೇಳ್ಬೇಕು. ಪ್ರತಿ ಸೆಷನ್ ನಾವು ಓದ್ಲೇಬೇಕು, ಎಲ್ಲರೂ ಓದ್ಲೇಬೇಕು. ರೈಟ್? ಎಷ್ಟೇ ಸಲ ಸಬ್ಜೆಕ್ಟ್ ಅನ್ನು ಹ್ಯಾಂಡಲ್ ಮಾಡಿದ್ರು ಕೂಡ ಪ್ರತಿ ಸಲ ಓದೋದು ಇದ್ದೇ ಇರುತ್ತೆ. ದಯವಿಟ್ಟು ಆ ಓದೋದಕ್ಕಾದ್ರೂ ನಾವು ಓದ್ತಿದೀವಲ್ಲ ಅನ್ನೋದಕ್ಕಾದ್ರೂ ನೀವು ಎಂಡಲ್ಲಿ ಓದ್ತೀರಿ, ಬಟ್ ನಾವು ಪ್ರತಿದಿನ ಓದ್ಲೇಬೇಕು. ಸೊ ಇದಕ್ಕಾದ್ರೂ ಬೆಲೆ ಕೊಟ್ಟು ಎಲ್ಲಾ ಸೆಷನ್ಗೂ ಅಟೆಂಡ್ ಆಗಿ ಅಟ್ಲೀಸ್ಟ್ 25 hours ಇರಬೇಕು. Okay, thank you. Today I am ending the session. I will upload this video to the YouTube, so keep watch. And thank you one and all. Thank you. I'm leaving the meeting now. Thank you.